ತನ್ನ ಬಣದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡ ಸಿಎಂ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಸಿಎಂ ಆಗುವ ಕನಸು ನುಚ್ಚುನೂರು. 5 ವರ್ಷವೂ ಸಿದ್ದರಾಮಯ್ಯನವರೇ ಕರ್ನಾಟಕದ ಮುಖ್ಯಮಂತ್ರಿ. ಕ್ಷೇತ್ರ ಗೆಲ್ಲಿಸಲಾಗದ ಸಚಿವರ ತಲೆದಂಡ. ಡಿಕೆಶಿಗೆ ಸಿಎಂ ಸ್ಥಾನ ಇಲ್ಲ. ಸ್ನೇಹಿತರೆ, ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಈ ಕೌಂಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿಯಬೇಕು ಅನ್ನೋದಾದ್ರೆ ಹೌದು ಅಂತ ಕಮೆಂಟ್ ಮಾಡಿ. ಜೊತೆಗೆ ವಿಡಿಯೋಗೆ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಲೋಕಸಭಾ ಚುನಾವಣೆ ನಂತರ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ವಿಶೇಷವಾಗಿ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಹಲವು ರೀತಿಯ ಪಲ್ಲಟಗಳು ಆಗಲಿವೆಯಂತ ನಿರೀಕ್ಷೆ ವಿಪಕ್ಷಗಳದ್ದಾಗಿತ್ತು. ಅದರಲ್ಲೂ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರು ಇಳಿತಾರೆ, ಡಿಕೆಶಿ ಮುಖ್ಯಮಂತ್ರಿಯಾಗ್ತಾರೆ ಎನ್ನೋ ಸುದ್ದಿ ಸಾಕಷ್ಟು ಸದ್ದು ಮಾಡಿತ್ತು. ಆದರೆ ಲೋಕಸಭೆ ಚುನಾವಣೆಯ ರಿಸಲ್ಟ್ ಎಲ್ಲರಿಗೂ ಬಿಗ್ ಶಾಕ್ ಕೊಟ್ಟಿದೆ. ಅದರಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲುವು ಸ್ವತಃ ಕಾಂಗ್ರೆಸ್ನಲ್ಲಿರುವ ಕೆಲವು ನಾಯಕರಿಗೆ ಶಾಕ್ ತಂದಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಬಣಗಳು ಇವೆ. ಅಂದ್ರೆ ಒಂದು ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರು, ಮತ್ತೊಂದು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು. ಈ ಬಣದಲ್ಲಿ ಯಾರು ಸೋತರೂ ಇಡೀ ನಾಯಕತ್ವದ ವೈಫಲ್ಯ ಆಗತ್ತೆ. ಆಗ ಗುಂಪುಗಾರಿಕೆ ಶುರುವಾಗತ್ತೆ. ಅದರಲ್ಲಿ ಯಾರ ನಾಯಕತ್ವ ವೈಫಲ್ಯವಾದ್ರೆ ಯಾರಿಗೆ ಲಾಭ ಅನ್ನೋ ಚರ್ಚೆ ನಡೆಯುತ್ತೆ. ಅದರಂತೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಡಿಕೆಶಿ ಹೇಳಿದವರಿಗೂ ಹಾಗೂ ಸಿದ್ದರಾಮಯ್ಯ ಹೇಳಿದವರಿಗೂ ಟಿಕೆಟ್ ನೀಡಿತ್ತು. ಈ ಹಿನ್ನೆಲೆ ಒಂದು ವೇಳೆ ಡಿಕೆಶಿ ಹೇಳಿದವರು ಅಭ್ಯರ್ಥಿಗಳು ಹೆಚ್ಚಿನ ಗೆಲುವು ಸಾಧಿಸಿದ್ರೆ ಅದನ್ನ ಇಟ್ಕೊಂಡು ಡಿಕೆ ಶಿವಕುಮಾರ್ ಸಿಎಂ ಆಗುವ ಬೇಡಿಕೆಯನ್ನ ಇಟ್ಕೊಂಡಿದ್ರು. ಆದ್ರೆ ಈ ರಿಸಲ್ಟ್ ಡಿಕೆಶಿಗೆ ಶಾಕ್ ಕೊಟ್ಟಿದ್ರೆ, ಜೊತೆಗೆ ಸಿಎಂ ಹೇಳಿದ್ದ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಸಿಎಂ ತನ್ನ ಬಣ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ದು, ಆ ಮೂಲಕ ತಮ್ಮ ಕುರ್ಚಿ ಮತ್ತಷ್ಟು ಭದ್ರಪಡಿಸಿಕೊಂಡಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ ಬಣದವರು ಸೋಲನ್ನ ಅನುಭವಿಸಿ ಡಿಕೆಶಿಗೆ ಬಿಗ್ ಶಾಕ್ ನೀಡಿದೆ. ಗ್ಯಾರಂಟಿಗಳಿಂದ ನಮಗೆ ಇನ್ನೂ ಹೆಚ್ಚಿನ ಸ್ಥಾನಗಳು ಬರಬಹುದು ಎಂಬ ನಿರೀಕ್ಷೆ ಇತ್ತು. ಆದರೆ ಈ ಫಲಿತಾಂಶವು ಚಿಂತೆ ಹೆಚ್ಚಿಸಿದೆ ಅಂತ ಡಿಸಿಎಂ ಹೇಳಿದ್ರು. ಹೈಕಮಾಂಡ್ ಮೊದಲೇ ಸಚಿವರಿಗೆ ತಮ್ಮ ಕ್ಷೇತ್ರಗಳನ್ನ ಗೆಲ್ಲಿಸಿಕೊಂಡು ಬರುವ ಟಾಸ್ಕ್ ಅನ್ನ ನೀಡಿತ್ತು. ಒಂದು ವೇಳೆ ವಿಫಲವಾದರೆ ತಲೆದಂಡ ಎಂಬ ಎಚ್ಚರಿಕೆಯನ್ನು ಕೂಡ ನೀಡಿತ್ತು. ಈಗ ಅದಕ್ಕೆ ಕಾಲ ಸನ್ನಿಹಿತವಾಗಿದೆಯೇ ಎಂಬ ಪ್ರಶ್ನೆ ಪಕ್ಷದ ವಲಯದಲ್ಲಿ ಶುರುವಾಗಿದೆ. ಹಲವು ಕ್ಷೇತ್ರಗಳಲ್ಲಿ ಸಚಿವರು ಕಣಕ್ಕೆ ಇಳಿಬೇಕು ಅಂತ ಸೂಚನೆ ಬಂದಿತ್ತು. ಬಹುತೇಕ ಎಲ್ಲರೂ ಅದಕ್ಕೆ ಹಿಂದೇಟು ಹಾಕಿದ್ರು. ಆಗ ಗೆಲ್ಲಿಸಿಕೊಂಡು ಬರಬೇಕು ಅಂತ ಮತ್ತೊಂದು ಟಾಸ್ಕ್ ಅನ್ನ ನೀಡುತ್ತಾರೆ. ಟಾಸ್ಕ್ ಸ್ವೀಕರಿಸಿದ ಸಚಿವರು ತಮ್ಮ ಕುಟುಂಬದ ಕುಡಿಗಳನ್ನೇ ಕಣಕ್ಕಿಳಿಸುವುದರ ಜೊತೆಗೆ ಗೆಲುವಿನ ಪ್ರತಿಷ್ಠೆಯನ್ನ ಕಣಕ್ಕಿಟ್ರು. ಒಟ್ಟಾರೆ 10 ಸಚಿವರು ತಮ್ಮ ಕುಟುಂಬದ ಸದಸ್ಯರನ್ನು ಸ್ಪರ್ಧೆಗೆ ಇಳಿಸಿದ್ರು. ಅದರಲ್ಲಿ 5 ಗೆಲುವು ಸಾಧಿಸಿದ್ರೆ 5 ಸೋಲನ್ನುಂಡಿದ್ದಾರೆ. ಮತ್ತೊಂದು ಕಡೆ ಕೆಲವು ಸಚಿವರ ಕಾರ್ಯವೈಖರಿ ಬಗ್ಗೆಯೂ ಅಪಸ್ವರ ಕೇಳಿ ಬಂದಿದೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಬಣದಿಂದ ಯಾರ್ಯಾರು ಗೆದ್ದಿದ್ದಾರೆ ಹಾಗೂ ಡಿಕೆ ಶಿವಕುಮಾರ್ ಬಣದಿಂದ ಯಾರ್ಯಾರು ಗೆದ್ದಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಸಿದ್ದರಾಮಯ್ಯ ಬಣದಲ್ಲಿ ಗೆದ್ದವರು ಇ ತುಕಾರಾಂ, ಬಳ್ಳಾರಿ ಲೋಕಸಭಾ ಕ್ಷೇತ್ರ; ರಾಜಶೇಖರ್ ಹಿಟ್ನಾಳ್, ಕೊಪ್ಪಳ ಲೋಕಸಭಾ ಕ್ಷೇತ್ರ; ಸಾಗರ್ ಖಂಡ್ರೆ, ಬೀದರ್ ಲೋಕಸಭಾ ಕ್ಷೇತ್ರ; ಪ್ರಭಾ ಮಲ್ಲಿಕಾರ್ಜುನ್, ದಾವಣಗೆರೆ ಲೋಕಸಭಾ ಕ್ಷೇತ್ರ; ಸುನಿಲ್ ಬೋಸ್, ಚಾಮರಾಜನಗರ ಲೋಕಸಭಾ ಕ್ಷೇತ್ರ; ಪ್ರಿಯಾಂಕಾ ಜಾರಕಿಹೊಳಿ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ; ಜಿ ಕುಮಾರ್ ನಾಯಕ, ರಾಯಚೂರು ಲೋಕಸಭಾ ಕ್ಷೇತ್ರ. ಇವಿಷ್ಟು ಸಿದ್ದು ಬಣದಲ್ಲಿ ಗೆದ್ದವರ ಕಥೆಯಾದ್ರೆ, ಸಿದ್ದು ಬಣದಲ್ಲಿ ಸೋತವರು ಕೂಡ ಆಗಿದ್ದಾರೆ. ಸಿದ್ದು ಬಣದಲ್ಲಿ ಸೋತವರು ಸಿಎಂ ತವರು ಕ್ಷೇತ್ರ ಮೈಸೂರಿನ ಎಂ ಲಕ್ಷ್ಮಣ್, ರಾಜು ಅಲಗೂರು ವಿಜಯಪುರ, ವಿನೋದ್ ಅಸೋಟಿ ಧಾರವಾಡ, ಜಯಪ್ರಕಾಶ್ ಹೆಗಡೆ ಉಡುಪಿ ಚಿಕ್ಕಮಗಳೂರು, ಎಸ್ಪಿ ಮುದ್ದಹನುಮೇಗೌಡ ತುಮಕೂರು, ರಕ್ಷಾರಾಮಯ್ಯ ಚಿಕ್ಕಬಳ್ಳಾಪುರ. ಇವಿಷ್ಟು ಸಿದ್ದರಾಮಯ್ಯನವರ ಬಣದಿಂದ ಗೆದ್ದವರು. ಸೋತವರು ಆದ್ರೆ ಡಿಕೆಶಿ ಬಣದಿಂದ ಗೆದ್ದಿದ್ದಾರೆ, ಅಲ್ಲದೆ ಹಣ ಸೋತಿದ್ದಾರೆ. ಡಿಕೆ ಶಿವಕುಮಾರ್ ಬಣದಲ್ಲಿ ಗೆದ್ದವರು ಯಾರು ಅಂದ್ರೆ ಶ್ರೇಯಸ್ ಪಟೇಲ್, ಹಾಸನ ಲೋಕಸಭಾ ಕ್ಷೇತ್ರ. ಡಿಕೆ ಶಿವಕುಮಾರ್ ಬಣದಿಂದ ಸೋತವರು ಅಂದ್ರೆ ಡಿಸಿಎಂ ಡಿಕೆಶಿ ತಮ್ಮ ಡಿಕೆ ಸುರೇಶ್, ಬೆಂಗಳೂರು ಗ್ರಾಮಾಂತರ. ಡಿಕೆಶಿ ಪರಮಾಪ್ತೆ
ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಬೆಳಗಾವಿ. ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ಬಾಗಲಕೋಟೆ. ಅಂಜಲಿ ನಿಂಬಾಳ್ಕರ್ ಉತ್ತರ ಕನ್ನಡ. ಸಚಿವ ಮಧು ಬಂಗಾರಪ್ಪ ಅಕ್ಕ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ ಕ್ಷೇತ್ರ. ಸ್ಟಾರ್ ಚಂದ್ರು ಮಂಡ್ಯ. ಪ್ರೊಫೆಸರ್ ರಾಜೀವ್ ಗೌಡ ಬೆಂಗಳೂರು ಉತ್ತರ. ಸಚಿವ ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯ ರೆಡ್ಡಿ ಬೆಂಗಳೂರು ದಕ್ಷಿಣ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ಬಣದಿಂದ ಗೆದ್ದಿದ್ರೆ ಡಿಕೆಶಿ ಬಣದಿಂದ ಒಬ್ಬರು ಗೆದ್ದಿದ್ದಾರೆ. ಇನ್ನುಳಿದಂತೆ ಎಲ್ಲರೂ ಸೋತ್ ಹೋಗಿದ್ದಾರೆ. ಹೀಗಾಗಿ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿಯಲಿದ್ದು ಡಿಕೆಶಿ ಅವರ ಸಿಎಂ ಕನಸು ನುಚ್ಚು ನೂರಾಗಿದೆ.